पूज्याय राघवेन्द्राय सत्यधर्मरताय च। ಸ್ನೇಹಿತರೆ, ನಾವು ಭಕ್ತಿಯಿಂದ ಈ ಮಂತ್ರ ಸ್ಮರಿಸುವಾಗ ನಮ್ಮ ಕಣ್ಣ ಮುಂದೆ ಬರುವುದು ಮಂತ್ರಾಲಯದ ಆ ಮಹಾಗುರುಗಳು. ಆದರೆ ಆಶ್ಚರ್ಯದ ಸಂಗತಿ ಎಂದರೆ ರಾಯರು ಕೇವಲ ಹಿಂದೂಗಳ ಆರಾಧ್ಯ ದೈವ ಮಾತ್ರವಲ್ಲ, ಅವರು ಸಾವಿರಾರು ಮುಸ್ಲಿಂ ಭಕ್ತರ ಪಾಲಿನ ದೇವರು ಕೂಡ ಹೌದು. ಸಾವಿರಾರು ಮುಸ್ಲಿಂ ಭಕ್ತರು ಇಂದಿಗೂ ರಾಯರನ್ನು ನಂಬುತ್ತಾರೆ ಮತ್ತು ಮಂತ್ರಾಲಯಕ್ಕೆ ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ಇದು ಇವತ್ತಿನ ಕಥೆಯಲ್ಲ, ಸುಮಾರು 350 ವರ್ಷಗಳ ಹಿಂದಿನ ಇತಿಹಾಸ. ಹಾಗಾದರೆ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೂ ಅಂದಿನ ಮುಸ್ಲಿಂ ರಾಜರಿಗೂ ಇದ್ದ ಬಾಂಧವ್ಯ ಎಂಥದ್ದು? ಒಬ್ಬ ಮುಸ್ಲಿಂ ರಾಜ ರಾಯರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುವಂತೆ ಮಾಡಿದ ಆ ಮಹಾನ್ ಪವಾಡ ಯಾವುದು? ಈ ಎಲ್ಲ ರೋಚಕ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಎಳೆಯಾಗಿ ಬಿಚ್ಚಿಡುತ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, 17ನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಅಡೋನಿ ಎಂಬ ಪ್ರಾಂತ್ಯ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಆಳ್ವಿಕೆಯಲ್ಲಿತ್ತು. ಅಲ್ಲಿ ಸಿದ್ದಿ ಮಸೂದ್ ಖಾನ್ ಎಂಬ ನವಾಬ ಆಡಳಿತ ನಡೆಸುತ್ತಿದ್ದನು. ಇದೇ ಪ್ರಾಂತ್ಯದಲ್ಲಿ ವೆಂಕಣ್ಣ ಎಂಬ ಬಡ ಬ್ರಾಹ್ಮಣ ಹುಡುಗನಿದ್ದನು. ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಈತನ ಆಸ್ತಿಯನ್ನು ಹೊಡೆಯಲು ಸಂಚು ರೂಪಿಸಿದ ಅವನ ಸೋದರ ಮಾವ ವೆಂಕಣ್ಣನಿಗೆ ಅಕ್ಷರ ಕಲಿಯಲು ಬಿಡದೆ ಬಿಸಿಲಿನಲ್ಲಿ ದನ ಕಾಯಲು ಕಳುಹಿಸುತ್ತಿದ್ದನು. ಒಮ್ಮೆ ಬಿಸಿಲಿನಲ್ಲಿ ದನ ಕಾಯುತ್ತಿದ್ದಾಗ ವೆಂಕಣ್ಣನಿಗೆ ರಾಯರ ದರ್ಶನವಾಗುತ್ತದೆ. ವೆಂಕಣ್ಣನ ಸ್ಥಿತಿಯನ್ನು ಕಂಡ ರಾಯರು ಅವನಿಗೆ ಮಂತ್ರಾಕ್ಷತೆ ನೀಡಿ ಕಷ್ಟ ಬಂದಾಗ ನನ್ನನ್ನು ಸ್ಮರಿಸು ಎಂದು ಹರಸುತ್ತಾರೆ. ಒಂದು ದಿನ ನವಾಬ ಸಿದ್ದಿ ಮಸೂದ್ ಖಾನ್ ದಾರಿಯಲ್ಲಿ ಹೋಗುವಾಗ ಅವನಿಗೆ ಒಂದು ತುರ್ತು ಪತ್ರ ಸಿಗುತ್ತದೆ. ಆದರೆ ದುರಾದೃಷ್ಟವಶಾತ್ ನವಾಬನಿಗೆ ಅಕ್ಷರ ಓದಲು ಬರುತ್ತಿರಲಿಲ್ಲ. ಆ ಪತ್ರ ಓದಲು ಬಾರದ ನವಾಬ ಹತ್ತಿರದಲ್ಲೇ ದನ ಕಾಯುತ್ತಿದ್ದ ವೆಂಕಣ್ಣನನ್ನು ಕರೆದು ಈ ಪತ್ರವನ್ನು ಓದಿ ಹೇಳು ಎಂದು ಗದರುತ್ತಾನೆ. ತನಗೆ ಓದಲು ಬರುವುದಿಲ್ಲ ಅಂತ ಹೇಳಿದ್ರೆ ನವಾಬ ತಲೆ ಕತ್ತರಿಸಬಹುದು ಎಂಬ ಭಯದಿಂದ ವೆಂಕಣ್ಣ ಹೆದರಿ ಹೋಗುತ್ತಾನೆ. ಆಗ ಏನು ಮಾಡಬೇಕೆಂದು ತೋಚದೆ ವೆಂಕಣ್ಣ ಕಣ್ಣು ಮುಚ್ಚಿ ರಾಯರನ್ನು ಸ್ಮರಿಸುತ್ತಾನೆ. ಸ್ನೇಹಿತರೆ, ಇಲ್ಲೇ ನೋಡಿ ರಾಯರ ಪವಾಡವಾಗುವುದು. ಆ ಪತ್ರವನ್ನು ಕೈಗೆತ್ತಿಕೊಂಡ ತಕ್ಷಣ ವೆಂಕಣ್ಣನಿಗೆ ಅಕ್ಷರಗಳು ಸ್ಪಷ್ಟವಾಗಿ ಅರ್ಥವಾಗತೊಡಗುತ್ತವೆ ಮತ್ತು ಪತ್ರವನ್ನು ಓದಿ ಹೇಳಲು ಸಾಧ್ಯವಾಗುತ್ತವೆ. ಅದು ನವಾಬನಿಗೆ ಯುದ್ಧದಲ್ಲಿ ಜಯ ಸಿಕ್ಕಿದೆ ಎಂಬ ಶುಭ ಸುದ್ದಿಯಾಗಿತ್ತು. ಇದನ್ನು ವೆಂಕಣ್ಣ ಓದಿ ಹೇಳಿದ ಕೂಡಲೇ ಸಂತೋಷಗೊಂಡ ನವಾಬನು ವೆಂಕಣ್ಣನನ್ನು ತನ್ನ ದಿವಾನ್ ಅಂದರೆ ಮುಖ್ಯ ಅಧಿಕಾರಿಯನ್ನಾಗಿ ಮಾರುತ್ತಾನೆ. ದಿವಾನ್ ಆದ ನಂತರ ವೆಂಕಣ್ಣ ತನ್ನ ಇಷ್ಟ ದೈವ ಗುರು ರಾಘವೇಂದ್ರ ಸ್ವಾಮಿಗಳನ್ನು ತನ್ನ ಊರಾದ ಅಡೋನಿಗೆ ಆಹ್ವಾನಿಸುತ್ತಾನೆ. ರಾಯರು ಅಡೋನಿಗೆ ಬಂದಾಗ ಇಡೀ ನಗರವೇ ಸಂಭ್ರಮಿಸುತ್ತದೆ. ಆದರೆ ಅಲ್ಲಿನ ನವಾಬನಿಗೆ ಇದು ಇಷ್ಟವಾಗುವುದಿಲ್ಲ. ನನ್ನ ರಾಜ್ಯದ ಜನರೆಲ್ಲ ಈ ಹಿಂದೂ ಸನ್ಯಾಸಿಯ ಹಿಂದೆ ಹೋಗುತ್ತಿದ್ದಾರಲ್ಲ, ಇವರ ಶಕ್ತಿ ಎಂತದ್ದು ಅಂತ ನಾನು ನೋಡಿಯೇ ಬಿಡುತ್ತೇನೆ ಎಂದು ನವಾಬ ನಿರ್ಧರಿಸುತ್ತಾನೆ. ಸ್ನೇಹಿತರೆ, ಈ ಕತೆ ನಿಜವಾದ ರೋಚಕತೆ ಇರೋದೇ ಇಲ್ಲಿ. ನವಾಬನು ರಾಯರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತಾನೆ. ಆದರೆ ಆತ ತಾಮ್ರದ ತಟ್ಟೆಗಳಲ್ಲಿ ಗೋಮಾಂಸ ಮತ್ತು ಇತರ ಮಾಂಸದ ಪದಾರ್ಥಗಳನ್ನು ಇರಿಸಿ ಅದರ ಮೇಲೆ ರೇಷ್ಮೆ ಬಟ್ಟೆಯನ್ನು ಮುಚ್ಚಿ ರಾಯರ ಮುಂದೆ ಇಡುತ್ತಾನೆ. ಸ್ವಾಮಿಗಳೇ, ಇದು ನನ್ನ ಕಡೆಯಿಂದ ನಿಮಗೆ ನೀಡುತ್ತಿರುವ ರಾಜಮರ್ಯಾದೆಯ ಪ್ರಸಾದ, ಇದನ್ನು ಸ್ವೀಕರಿಸಿ ಎಂದು ಹೇಳಿ ನಗುತ್ತಾನೆ. ಸುತ್ತಲಿದ್ದವರಿಗೆಲ್ಲ ಆತಂಕ. ಯಾಕೆಂದ್ರೆ ಒಬ್ಬ ಸನ್ಯಾಸಿಗೆ ಮಾಂಸ ನೀಡುವುದು ಘೋರ ಅಪರಾಧ ಮತ್ತು ಅವಮಾನ. ರಾಯರು ನವಾಬನ ಕುತಂತ್ರವನ್ನು ಅರಿತು ಮಂದಹಾಸ ಬೀರುತ್ತಾರೆ. ಅವರು ತಮ್ಮ ಕಮಂಡಲದಿಂದ ಸ್ವಲ್ಪ ಪವಿತ್ರ ತೀರ್ಥವನ್ನು ತೆಗೆದು ಆ ತಟ್ಟೆಗಳ ಮೇಲೆ ಪ್ರೋಕ್ಷಿಸಿ ಓಂ ನಮೋ ನಾರಾಯಣಾಯ ಎಂದು ಸ್ಮರಿಸುತ್ತಾರೆ. ನಂತರ ರಾಯರು ಅಲ್ಲಿದ್ದವರಿಗೆ ತಟ್ಟೆಗೆ ಮುಚ್ಚಿದ ಆ ಬಟ್ಟೆಯನ್ನು ತೆಗೆಯಲು ಹೇಳುತ್ತಾರೆ. ಸ್ನೇಹಿತರೆ, ಆ ಕ್ಷಣದಲ್ಲಿ ಅಲ್ಲಿ ನಡೆದದ್ದನ್ನು ಕಂಡು ಸ್ವತಃ ನವಾಬನು ದಿಗ್ಭ್ರಮೆಗೊಳ್ಳುತ್ತಾನೆ. ಮಾಂಸಗಳಿದ್ದ ಆ ತಟ್ಟೆಗಳಲ್ಲಿ ಈಗ ರಸಭರಿತವಾದ ಹಣ್ಣುಗಳು, ಸುಗಂಧಭರಿತ ಹೂವುಗಳು ಮತ್ತು ತುಳಸಿ ದಳಗಳು ರಾರಾಜಿಸುತ್ತಿದ್ದವು. ಆ ತಟ್ಟೆಯಲ್ಲಿ ಒಂದು ಹನಿಯೂ ಮಾಂಸದ ಕುರು ಇರಲಿಲ್ಲ. ಈ ಪವಾಡವನ್ನು ಕಣ್ಣೆದರೆ ಕಂಡ ನವಾಬನಿಗೆ ತಾನು ಮಾಡಿದ ತಪ್ಪು ಅರ್ಥವಾಯಿತು. ನವಾಬನು ಕೂಡಲೇ ಸಿಂಹಾಸನದಿಂದ ಇಳಿದು ಬಂದು ರಾಯರ ಪಾದಕ್ಕೆ ಬಿದ್ದು, ಸ್ವಾಮಿಗಳೇ, ನೀವು ಮನುಷ್ಯರಲ್ಲ, ಸಾಕ್ಷಾತ್ ದೈವ ಎಂದು ಕ್ಷಮೆಯಾಚಿಸಿದನು. ನವಾಬನು ಪಶ್ಚಾತ್ತಾಪದಿಂದ ರಾಯರಿಗೆ ನಿಮಗೆ ಏನು ಬೇಕೋ ಕೇಳಿ, ತನ್ನ ರಾಜ್ಯದ ಅರ್ಧ ಭಾಗವನ್ನು ಬೇಕಾದರೂ ನೀಡುತ್ತೇನೆ ಎನ್ನುತ್ತಾನೆ. ಆದರೆ ರಾಯರು ಎಂದಿಗೂ ಲೌಕಿಕ ಸುಖಕ್ಕೆ ಆಸೆಪಟ್ಟವರಲ್ಲ.
ಅವರು ಕೇಳಿದ್ದು ಕೇವಲ ಮಂಚಾಲೆ ಎಂಬ ಬಂಜರು ಗ್ರಾಮವನ್ನು. ಆಗ ನವಾಬನು, ಸ್ವಾಮಿಗಳೇ, ನನ್ನ ಬಳಿ ಎಷ್ಟೋ ಸುಂದರವಾದ ಫಲವತ್ತಾದ ಭೂಮಿ ಇದೆ. ಈ ಬೆಳೆಯದ ಕಲ್ಲುಗಳಿಂದ ಕೂಡಿದ ಭೂಮಿ ಇರುವ ಗ್ರಾಮ ನಿಮಗೇಕೆ ಬೇಕು ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ. ಆಗ ರಾಯರು, ಈ ಭೂಮಿಯ ಕೆಳಗೆ ಕೃತಯುಗದಲ್ಲಿ ಭಕ್ತ ಪ್ರಹ್ಲಾದನು ಯಜ್ಞ ಮಾಡಿದ ಪವಿತ್ರ ಮಣ್ಣಿದೆ, ಇಲ್ಲಿ ಭಕ್ತಿಯ ಶಕ್ತಿ ಇದೆ ಎಂದು ಆ ಭೂಮಿಯ ರಹಸ್ಯವನ್ನು ಬಿಚ್ಚಿಡುತ್ತಾರೆ. ನವಾಬನು ಸಂತೋಷದಿಂದ ಆ ಭೂಮಿಯನ್ನು ರಾಯರಿಗೆ ದಾನವಾಗಿ ನೀಡುತ್ತಾನೆ. ಇಂದು ನಾವು ನೋಡುತ್ತಿರುವ ಭವ್ಯವಾದ ಮಂತ್ರಾಲಯ ದೇವಸ್ಥಾನ ಇರುವುದು ಇದೇ ಜಾಗದಲ್ಲಿ. ಸ್ನೇಹಿತರೆ, ರಾಯರ ಮಹಿಮೆ ಕೇವಲ ಈ ಕತೆಗೆ ಮಾತ್ರ ಸೀಮಿತವಾಗಲಿಲ್ಲ. ಇತಿಹಾಸದ ದಾಖಲೆಗಳ ಪ್ರಕಾರ ಬಿಜಾಪುರದ ಸುಲ್ತಾನ ಇಬ್ರಾಹಿಂ ಆದಿಲ್ ಶಾ ರಾಯರನ್ನು ಜಗದ್ಗುರು ಎಂದು ಸಂಬೋಧಿಸಿ ಅವರಿಗೆ ರಾಜಗೌರವದ ಬಿಳಿ ಛತ್ರಿಯನ್ನು ಉಡುಗೊರೆಯಾಗಿ ನೀಡಿದ್ದನು. ಇಂದಿಗೂ ಮಂತ್ರಾಲಯದ ರಾಯರ ಮಠದಲ್ಲಿ ಆ ಬಿಳಿ ಛತ್ರಿಯನ್ನು ನಾವು ಕಾಣಬಹುದು. ಇದು ರಾಯರ ಸರ್ವಧರ್ಮ ಸಮನ್ವಯತೆಗೆ ಸಾಕ್ಷಿಯಾಗಿದೆ. ಇನ್ನೊಂದು ಆಸಕ್ತಿದಾಯಕ ವಿಷಯವೇನೆಂದರೆ, ಮೊಘಲರ ಕಾಲದಲ್ಲಿ ಕೂಡ ಮಂತ್ರಾಲಯದ ರಾಯರ ಮಠಕ್ಕೆ ಯಾವುದೇ ತೊಂದರೆಯಾಗದಂತೆ ರಕ್ಷಣೆ ನೀಡಲಾಗಿತ್ತು. ಮುಸ್ಲಿಂ ಸಮುದಾಯದವರು ರಾಯರನ್ನು ರಾಘವೇಂದ್ರ ಬಾಬಾ ಅಥವಾ ಫೀರ್ ಎಂದು ಕರೆಯುತ್ತಾರೆ. ಮಂತ್ರಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ಆರಾಧನಾ ಮಹೋತ್ಸವದ ಸಮಯದಲ್ಲಿ ಸಾವಿರಾರು ಮುಸ್ಲಿಂ ಕುಟುಂಬಗಳು ಬಂದು ಹರಕೆ ಸಲ್ಲಿಸುವುದನ್ನು ನಾವು ಇಂದಿಗೂ ನೋಡಬಹುದು. ರಾಯರ ಅನುಗ್ರಹದಿಂದ ಮಕ್ಕಳಾದವರು, ರೋಗವಾಸಿಯಾದವರು ಈ ಸಮುದಾಯದಲ್ಲಿ ಅಸಂಖ್ಯಾತವಾಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ರಾಯರು ನಮಗೆ ಕಲಿಸಿದ ದೊಡ್ಡ ಪಾಠವೆಂದರೆ ಅದು ಮಾನವೀಯತೆ. ಧರ್ಮ ಯಾವುದಾದರೂ ಇರಲಿ, ಭಕ್ತಿ ಸತ್ಯವಾಗಿದ್ದರೆ ದೇವರು ಒಲಿಯುತ್ತಾನೆ ಎಂಬುದಕ್ಕೆ ಈ ಇತಿಹಾಸವೇ ಸಾಕ್ಷಿ. ಮಂತ್ರಾಲಯದ ಆ ಬೃಂದಾವನದಲ್ಲಿ ರಾಯರು ಇಂದಿಗೂ ನೆಲೆಸಿದ್ದಾರೆ ಮತ್ತು ತಮ್ಮನ್ನು ನಂಬಿದ್ದ ಪ್ರತಿಯೊಬ್ಬ ಭಕ್ತನನ್ನು ಕಾಪಾಡುತ್ತಿದ್ದಾರೆ. ಸ್ನೇಹಿತರೆ, ರಾಯರ ಮತ್ತು ಮುಸ್ಲಿಂ ನವಾಬರ ಈ ಕಥೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನೀವು ರಾಯರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಇತಿಹಾಸದ ಕಥೆಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ. ನಮಸ್ಕಾರ.